ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವೀ ವಿಡಿಯೋದಲ್ಲಿ ಕೇವಲ ಒಂದು ಕಥೆಯನ್ನು ಕೇಳುತ್ತಿಲ್ಲ, ಬದಲಿಗೆ ನಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಲ್ಲ, ನಮಗೆ ಹೊಸ ಹಾದಿಯನ್ನು ತೋರಿಸಬಲ್ಲ ಗೌತಮ ಬುದ್ಧರ ಅಮೂಲ್ಯವಾದ ಬೋಧನೆಗಳು ಮತ್ತು ಒಂದು ಅದ್ಭುತವಾದ ಮಹಾಕಥೆಯನ್ನು ತಿಳಿಯಲಿದ್ದೇವೆ. ಇಂದಿನ ಯಾಂತ್ರಿಕ ಜೀವನದಲ್ಲಿ ನಾವೆಲ್ಲರೂ ಒತ್ತಡ, ಆತಂಕ, ಕೋಪ ಮತ್ತು ಅಶಾಂತಿಯಿಂದ ಬದುಕುತ್ತಿದ್ದೇವೆ. ನೆಮ್ಮದಿ ಎಲ್ಲಿದೆ ಎಂದು ಹುಡುಕುತ್ತಾ ಓಡುತ್ತಿದ್ದೇವೆ. ಆದರೆ ನೆಮ್ಮದಿ ಇರುವುದು ನಮ್ಮ ಹೊರಗಲ್ಲ, ನಮ್ಮ ಒಳಗೇ ಇದೆ ಎಂಬುದನ್ನು ಬುದ್ಧರು ಅಂದೇ ಜಗತ್ತಿಗೆ ಸಾರಿದ್ದರು. ನೀವು ನಿಮ್ಮ ಜೀವನದಲ್ಲಿ ಸೋತು ಹೋಗಿದ್ದರೆ, ದಾರಿ ಕಾಣದೆ ತೊಳಲಾಡುತ್ತಿದ್ದರೆ, ಈ ವಿಡಿಯೋವನ್ನು ಕೊನೆಯವರೆಗೂ ಯಾವುದೇ ಗೊಂದಲವಿಲ್ಲದೆ ಶಾಂತವಾಗಿ ಕೇಳಿ. ಇದು ನಿಮ್ಮ ಆಲೋಚನಾ ಶೈಲಿಯನ್ನೇ ಬದಲಾಯಿಸುತ್ತದೆ. ಬುದ್ಧರ ಪ್ರಮುಖ ಬೋಧನೆಗಳು ಮತ್ತು ಜೀವನದ ಸತ್ಯಗಳು. ಕಥೆಗೆ ಹೋಗುವ ಮುನ್ನ ಬುದ್ಧರು ಬೋಧಿಸಿದ ಕೆಲವು ಅತ್ಯಂತ ಶಕ್ತಿಶಾಲಿ ಸೂತ್ರಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇವುಗಳನ್ನು ನಿಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಾವುದೇ ಸಮಸ್ಯೆಯೂ ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಬುದ್ಧರ ಮೊದಲ ಮತ್ತು ಮುಖ್ಯ ಬೋಧನೆ ಇದು. ನಾವು ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಅತಿಯಾದ ನಿರೀಕ್ಷೆ ಮತ್ತು ಆಸೆಯನ್ನು ಇಟ್ಟುಕೊಂಡಾಗ ಅದು ಈಡೇರದಿದ್ದರೆ ದುಃಖ ಹುಟ್ಟುತ್ತದೆ. ಪರಿಸ್ಥಿತಿಯನ್ನು ಅದು ಹೇಗಿದೆಯೋ ಹಾಗೆ ಸ್ವೀಕರಿಸುವುದನ್ನು ಕಲಿಯಬೇಕು. ನಿಮ್ಮ ಆಲೋಚನೆಗಳೇ ನಿಮ್ಮನ್ನು ರೂಪಿಸುತ್ತವೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ಆಗುತ್ತೇವೆ. ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳಿದ್ದರೆ ನಿಮ್ಮ ಜೀವನವೂ ನಕಾರಾತ್ಮಕವಾಗುತ್ತದೆ. ಸಕಾರಾತ್ಮಕ ಆಲೋಚನೆಗಳು ನಿಮ್ಮ ಸುತ್ತಲೂ ಶಾಂತಿಯನ್ನು ಸೃಷ್ಟಿಸುತ್ತವೆ. ಕೋಪ ಎನ್ನುವುದು ನಿಮಗೇ ತಗುಲುವ ಬೆಂಕಿ. ಬುದ್ಧರು ಹೇಳುತ್ತಾರೆ, ಬೇರೆಯವರ ಮೇಲೆ ಕೋಪಗೊಂಡು ಅವರನ್ನು ಶಪಿಸುವುದು ನೀವೇ ವಿಷ ಕುಡಿದು ಬೇರೆಯವರು ಸಾಯಲಿ ಎಂದು ಕಾಯುವಂತೆ. ಕೋಪ ಮೊದಲು ನಿಮ್ಮನ್ನು ಸುಡುತ್ತದೆ, ಆಮೇಲೆ ಬೇರೆಯವರನ್ನು. ವರ್ತಮಾನದಲ್ಲಿ ಬದುಕಿ. ಭೂತಕಾಲವು ಮುಗಿದು ಹೋಗಿದೆ, ಭವಿಷ್ಯತ್ತೂ ಇನ್ನೂ ಬಂದಿಲ್ಲ. ನಿಮ್ಮ ಕೈಯಲ್ಲಿರುವುದು ಕೇವಲ ಈ ಕ್ಷಣ ಮಾತ್ರ. ಈ ಕ್ಷಣವನ್ನು ಸಂತೋಷದಿಂದ ಬದುಕುವುದು ಕಲಿಯಿರಿ. ಪ್ರೇರಣಾದಾಯಕ ಕಥೆ. ಕೋಪ ಮತ್ತು ಅಹಂಕಾರವನ್ನು ಗೆದ್ದ ಬುದ್ಧ. ಈಗ ನಾವು ಬುದ್ಧರ ಜೀವನದ ಒಂದು ಅದ್ಭುತ ಕಥೆಯನ್ನು ಕೇಳೋಣ. ಇದು ನಮ್ಮ ಅಹಂಕಾರ ಮತ್ತು ತಾಳ್ಮೆಯ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಒಂದು ಕಾಲದಲ್ಲಿ ಒಂದು ಸುಂದರವಾದ ಹಳ್ಳಿಯಲ್ಲಿ ಆನಂದ್ ಎಂಬ ಒಬ್ಬ ಶ್ರೀಮಂತ ವ್ಯಾಪಾರಿ ವಾಸಿಸುತ್ತಿದ್ದ. ಅವನಿಗೆ ಹಣ, ಆಸ್ತಿ, ಅಂತಸ್ತು ಎಲ್ಲವೂ ಇತ್ತು. ಆದರೆ ಅವನ ಮನಸ್ಸಿನಲ್ಲಿ ಮಾತ್ರ ಕಿಂಚಿತ್ತೂ ಶಾಂತಿ ಇರಲಿಲ್ಲ. ಸಣ್ಣ ವಿಷಯಕ್ಕೂ ಅವನಿಗೆ ಅತಿಯಾದ ಕೋಪ ಬರುತ್ತಿತ್ತು. ಕೋಪದ ಭರದಲ್ಲಿ ಅವನು ತನ್ನ ಸೇವಕರನ್ನು, ಮನೆಯವರನ್ನು ಕೀಳಾಗಿ ಕಾಣುತ್ತಿದ್ದ, ನಿಂದಿಸುತ್ತಿದ್ದ. ಇದರಿಂದಾಗಿ ಅವನ ಸುತ್ತಮುತ್ತಲಿನ ಜನ ಅವನನ್ನು ದ್ವೇಷಿಸುತ್ತಿದ್ದರು, ದೂರ ಇಡುತ್ತಿದ್ದರು. ಕೊನೆಗೆ ಅವನಿಗೆ ತನ್ನ ತಪ್ಪಿನ ಅರಿವಾಗಿ ಮನಸ್ಸಿನ ಶಾಂತಿಗಾಗಿ ಹಂಬಲಿಸಲು ಪ್ರಾರಂಭಿಸಿದ. ಅದೇ ಸಮಯದಲ್ಲಿ ಗೌತಮ ಬುದ್ಧರು ತಮ್ಮ ಶಿಷ್ಯರೊಂದಿಗೆ ಆ ಹಳ್ಳಿಯ ಹತ್ತಿರದ ತೋಟವೊಂದರಲ್ಲಿ ಬಂದು ತಂಗಿದ್ದರು. ಬುದ್ಧರ ದರ್ಶನ ಪಡೆದ ತಕ್ಷಣ ಎಂತಹುದೇ ಕ್ರೂರಿಯ ಮನಸ್ಸು ಶಾಂತವಾಗುತ್ತದೆ. ಅವರ ಬಳಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವಿದೆ ಎಂಬ ಸುದ್ದಿ ಹಳ್ಳಿಯಾದ್ಯಂತ ಹರಡಿತು. ಆನಂದನಿಗೂ ಈ ವಿಷಯ ತಿಳಿಯಿತು. ಅವನು ತನ್ನ ಮನಸ್ಸಿನ ಅಶಾಂತಿಗೆ ಮುಕ್ತಿ ಸಿಗಬಹುದು ಎಂಬ ಆಸೆಯಿಂದ ಬುದ್ಧರನ್ನು ಭೇಟಿಯಾಗಲು ನಿರ್ಧರಿಸಿದ. ಆದರೆ ಆನಂದನಿಗೆ ಅಹಂಕಾರ ಹೆಚ್ಚಾಗಿತ್ತು. ನಾನು ಇಷ್ಟು ದೊಡ್ಡ ಶ್ರೀಮಂತ, ಆ ಬುದ್ಧ ಒಬ್ಬ ಸನ್ಯಾಸಿ, ನಾನೇಕೆ ಅವನ ಬಳಿ ಹೋಗಬೇಕು? ಆದರೂ ನನ್ನ ಶಾಂತಿಗಾಗಿ ಹೋಗುತ್ತಿದ್ದೇನೆ ಎಂಬ ಗರ್ವದೊಂದಿಗೆ ಬುದ್ಧರ ಆಶ್ರಮವನ್ನು ತಲುಪಿದ. ಅಲ್ಲಿ ಬುದ್ಧರು ಒಂದು ದೊಡ್ಡ ಮರದ ಕೆಳಗೆ ಪ್ರಶಾಂತವಾಗಿ ಕುಳಿತಿದ್ದರು. ಅವರ ಮುಖದಲ್ಲಿ ಅದ್ಭುತವಾದ ತೇಜಸ್ಸು ಮತ್ತು ಮಂದಹಾಸವಿತ್ತು. ಅವರ ಸುತ್ತಲೂ ನೂರಾರು ಜನರು ಮೌನವಾಗಿ ಕುಳಿತು ಅವರ ಬೋಧನೆಗಳನ್ನು ಕೇಳುತ್ತಿದ್ದರು. ಆನಂದನು ಗುಂಪಿನ ಮುಂಭಾಗಕ್ಕೆ ಬಂದು ನಿಂತು ನೇರವಾಗಿ ಬುದ್ಧರನ್ನು ನೋಡಿ ಗರ್ವದಿಂದ ಕೇಳಿದ, ಹೇ ಸನ್ಯಾಸಿ, ನನ್ನ ಬಳಿ ಕೋಟಿ ಕೋಟಿ ಹಣವಿದೆ, ಸುಖಭೋಗಗಳಿವೆ. ಆದರೂ ನನ್ನ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ನನಗೆ ಅತಿಯಾದ ಕೋಪ ಬರುತ್ತದೆ. ನನಗೆ ಶಾಂತಿ ಸಿಗುವಂತೆ ಮಾಡಲು ನಿನ್ನಿಂದ ಸಾಧ್ಯವೇ? ನಿನ್ನ ಬಳಿ ಅದಕ್ಕೆ ಏನಾದರೂ ಉಪಾಯವಿದೆಯೇ? ಬುದ್ಧರು ಆನಂದನನ್ನು ನೋಡಿ ಯಾವುದೇ ಉತ್ತರ ನೀಡದೆ ಕೇವಲ ಮಂದಸ್ಮಿತರಾಗಿ ಸುಮ್ಮನಿದ್ದರು. ಇದನ್ನು ನೋಡಿ ಆನಂದನಿಗೆ ಅವಮಾನವಾದಂತಾಯಿತು. ಅವನಿಗೆ ಕೋಪ ನೆತ್ತಿಗೇರಿತು. ನಾನಿಷ್ಟೊಂದು ದೊಡ್ಡ ವ್ಯಾಪಾರಿ, ನಿನಗೆ ಪ್ರಶ್ನೆ ಕೇಳುತ್ತಿದ್ದರೆ ನೀನು ನನ್ನನ್ನು ನಿರ್ಲಕ್ಷಿಸುತ್ತೀಯಾ? ನಿನಗೆ ಇಷ್ಟೊಂದು ಅಹಂಕಾರವೇ? ನೀನೊಬ್ಬ ಸುಳ್ಳು ಸನ್ಯಾಸಿ, ಜನರನ್ನು ಮೂರ್ಖರನ್ನಾಗಿ ಮಾಡುತ್ತಿದ್ದೀಯಾ ಎಂದು ಜೋರಾಗಿ ಕಿರುಚಾಡಿದ. ಅಷ್ಟೇ ಅಲ್ಲದೆ ಬುದ್ಧರ ಮುಖದ ಮೇಲೆಯೇ ಉಗುಳಿಬಿಟ್ಟ. ಅಲ್ಲಿ ನೆರೆದಿದ್ದ ಬುದ್ಧರ ಶಿಷ್ಯರಿಗೆ, ವಿಶೇಷವಾಗಿ ಅವರ ಪ್ರೀತಿಯ ಶಿಷ್ಯ ಆನಂದನಿಗೆ
ಬುದ್ಧರ ಶಿಷ್ಯನ ಹೆಸರು ಆನಂದ ಎಂದೇ ಇತ್ತು. ಅತಿಯಾದ ಕೋಪ ಬಂದಿತು. ಗುರುದೇವ, ಅಪ್ಪಣೆ ಕೊಡಿ, ಈ ಅಹಂಕಾರಿಗೆ ತಕ್ಕ ಶಿಕ್ಷೆ ನೀಡುತ್ತೇನೆ ಎಂದರು. ಆದರೆ ಬುದ್ಧರು ಕೈಸಜ್ಞೆ ಮಾಡಿ ಎಲ್ಲರನ್ನೂ ಶಾಂತಗೊಳಿಸಿದರು. ಬುದ್ಧರು ತಮ್ಮ ಮುಖದ ಮೇಲಿದ್ದ ಉಗಳನ್ನ ಒಂದು ಬಟ್ಟೆಯಿಂದ ಶಾಂತವಾಗಿ ಒರೆಸಿಕೊಂಡು ಆ ವ್ಯಾಪಾರಿಯ ಕಣ್ಣುಗಳನ್ನ ನೇರವಾಗಿ ನೋಡಿ ಅತ್ಯಂತ ಮೃದುವಾದ ದನಿಯಲ್ಲಿ ಹೇಳಿದರು, ಧನ್ಯವಾದಗಳು ಸ್ನೇಹಿತನೇ, ನಿನಗೆ ಇನ್ನೂ ಏನಾದರೂ ಹೇಳುವುದಿದೆಯೇ? ವ್ಯಾಪಾರಿ ಆನಂದನಿಗೆ ಆಶ್ಚರ್ಯವಾಯಿತು. ತಾನು ಇಷ್ಟೊಂದು ಅಪಮಾನ ಮಾಡಿದರೂ ಉಗುಳಿದರೂ ಈ ವ್ಯಕ್ತಿ ತನಗೆ ಕೋಪ ಮಾಡಿಕೊಳ್ಳದೆ ಉಲ್ಟಾ ಧನ್ಯವಾದಗಳು ಹೇಳುತ್ತಿದ್ದಾನಲ್ಲ ಎಂದವನಿಗೆ ದಿಕ್ಕು ತೋಚದಂತಾಯಿತು. ಬುದ್ಧರ ಮುಖದಲ್ಲಿ ಕ್ರೋಧದ ಒಂದು ಸಣ್ಣ ರೇಖೆಯೂ ಇರಲಿಲ್ಲ. ವ್ಯಾಪಾರಿ ಅಹಂಕಾರದಿಂದ ಅಲ್ಲಿಂದ ಹೊರಟು ಹೋದರೂ ಅವನ ಮನಸ್ಸಿನಲ್ಲಿ ತಳಮಳ ಶುರುವಾಯಿತು. ಅಂದು ಇಡೀ ರಾತ್ರಿ ವ್ಯಾಪಾರಿಗೆ ನಿದ್ರೆ ಬರಲಿಲ್ಲ. ಬುದ್ಧರ ಆ ಶಾಂತ ಮುಖ, ಆ ಕರುಣಾಭರಿತ ಕಣ್ಣುಗಳು ಅವನ ಕಣ್ಣ ಮುಂದೆಯೇ ಸುಳಿಯುತ್ತಿದ್ದವು. ನಾನು ಯಾರಿಗಾದರೂ ಸಣ್ಣದಾಗಿ ಬೈದರೂ ಅವರು ನನ್ನ ಮೇಲೆ ತಿರುಗಿ ಬೀಳುತ್ತಾರೆ, ಆದರೆ ಈ ಮಹಾನುಭಾವನಿಗೆ ನಾನು ಉಗುಳಿದರೂ ಅವರು ಶಾಂತವಾಗಿದ್ದರು. ನನ್ನನ್ನು ಶಿಕ್ಷಿಸುವ ಬದಲು ಪ್ರೀತಿಯಿಂದ ಮಾತನಾಡಿಸಿದರು. ನಾನು ಮಾಡಿದ್ದು ಎಂತಹ ಮಹಾಪಾಪ ಎಂದು ಅವನು ಪಶ್ಚಾತ್ತಾಪದಿಂದ ಕಣ್ಣೀರು ಹಾಕಿದ. ಅವನ ಅಹಂಕಾರ ಕರಗಿ ನೀರಾಯಿತು. ಮರುದಿನ ಬೆಳಗ್ಗೆ ಸೂರ್ಯ ಉದಯಿಸುವ ಮುನ್ನವೇ ವ್ಯಾಪಾರಿ ಓಡುತ್ತಾ ಬುದ್ಧರ ಬಳಿ ಬಂದ. ನೇರವಾಗಿ ಬಂದು ಬುದ್ಧರ ಪಾದಗಳಿಗೆ ಬಿದ್ದು ಜೋರಾಗಿ ಅಳುತ್ತಾ ಕ್ಷಮೆಯಾಚಿಸಿದ. ಗುರುದೇವ, ನನ್ನನ್ನು ಕ್ಷಮಿಸಿ, ನಾನು ಅಜ್ಞಾನಿ, ಅಹಂಕಾರಿ, ನಿಮಗೆ ಮಹಾ ಅಪರಾಧ ಮಾಡಿದ್ದೇನೆ. ನನಗೆ ಶಿಕ್ಷೆ ಕೊಡಿ, ಆದರೆ ನನ್ನನ್ನು ಕ್ಷಮಿಸಿ ಎಂದು ಬೇಡಿಕೊಂಡ. ಆಗ ಬುದ್ಧರು ಅವನನ್ನು ಪ್ರೀತಿಯಿಂದ ಮೇಲೆಬ್ಬಿಸಿ ಹೇಳಿದರು, ಏಳು ಸ್ನೇಹಿತನೇ, ನೀನು ಯಾರ ಬಳಿ ಕ್ಷಮೆ ಕೇಳುತ್ತಿದ್ದೀಯಾ? ನಿನ್ನೆ ನೀನು ಉಗುಳಿದ ಆ ಬುದ್ಧ ಈಗ ಇಲ್ಲ. ಅವನು ನಿನ್ನೆಯೇ ಮುಗಿದು ಹೋದ. ಮತ್ತು ನಿನ್ನೆ ಉಗುಳಿದ ಆ ಅಹಂಕಾರಿ ವ್ಯಾಪಾರಿಯೂ ಇಂದಿಲ್ಲ. ಅವನ ಜಾಗದಲ್ಲಿ ಇಂದು ಒಬ್ಬ ಪವಿತ್ರವಾದ ಪಶ್ಚಾತ್ತಾಪ ಪಡುತ್ತಿರುವ ವ್ಯಕ್ತಿ ಇದ್ದಾನೆ. ನೀನು ಹೊಸ ಮನುಷ್ಯನಾಗಿದ್ದೀಯಾ? ಹಾಗಿರುವಾಗ ಕ್ಷಮೆ ಯಾರಿಗೆ ಬೇಕು? ಆಗ ವ್ಯಾಪಾರಿ ಕೇಳಿದ, ಗುರುದೇವ, ಹಾಗಾದರೆ ನಿನ್ನೆ ನಾನು ನಿಮಗೆ ಉಗುಳಿದಾಗ ನೀವು ನನಗೆ ಧನ್ಯವಾದಗಳನ್ನು ಏಕೆ ಹೇಳಿದಿರಿ? ಬುದ್ಧರು ನಗುತ್ತಾ ಹೇಳಿದರು, ನೋಡು ಆನಂದ್, ನೀನು ಅಂದು ತುಂಬಾ ಕೋಪದಲ್ಲಿದ್ದೆ. ಕೆಲವು ವಿಷಯಗಳನ್ನು ನಮಗೆ ಮಾತುಗಳ ಮೂಲಕ ವ್ಯಕ್ತಪಡಿಸಲು ಸಾಧ್ಯವಾಗದಿದ್ದಾಗ ನಾವು ಶಾರೀರಿಕವಾಗಿ ವರ್ತಿಸುತ್ತೇವೆ. ನಿನ್ನ ಮನಸ್ಸಿನಲ್ಲಿದ್ದ ಅತಿಯಾದ ಕೋಪ, ನೋವು ಮತ್ತು ಅಶಾಂತಿಯನ್ನು ನೀನು ಉಗುಳುವ ಮೂಲಕ ಹೊರಹಾಕಿದೆ. ನಿನ್ನ ಮನಸ್ಸಿನ ಸ್ಥಿತಿಯನ್ನು ನನಗೆ ಅರ್ಥ ಮಾಡಿಸಿದ್ದಕ್ಕಾಗಿ ನಾನು ಧನ್ಯವಾದ ಹೇಳಿದೆ. ಜೊತೆಗೆ ನೀನು ನನ್ನ ಮೇಲೆ ಉಗುಳಿದಾಗ ನನ್ನೊಳಗೆ ಇನ್ನೂ ಕೋಪ ಉಳಿದಿದೆಯೇ ಎಂದು ಪರೀಕ್ಷಿಸಿಕೊಳ್ಳಲು ನನಗೆ ಒಂದು ಅವಕಾಶ ಸಿಕ್ಕಿತು. ನನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿದೆ, ನನ್ನಲ್ಲಿ ಕೋಪವಿಲ್ಲ ಎಂದು ನನಗೆ ಅರಿವಾಯಿತು. ಅದಕ್ಕಾಗಿ ನಾನು ನಿನಗೆ ಧನ್ಯವಾದ ಹೇಳಿದೆ. ಬುದ್ಧರ ಈ ಮಾತುಗಳನ್ನು ಕೇಳಿದ ವ್ಯಾಪಾರಿಯ ಕಣ್ಣುಗಳಿಂದ ಆನಂದ ಬಾಷ್ಪ ಹರಿಯಿತು. ಅವನಿಗೆ ನಿಜವಾದ ಮನಸ್ಸಿನ ಶಾಂತಿ ಏನೆಂದು ಅರ್ಥವಾಯಿತು. ಅವನು ಅಂದಿನಿಂದ ತನ್ನ ಅಹಂಕಾರವನ್ನು ಬಿಟ್ಟು ಬುದ್ಧರ ಶಿಷ್ಯನಾಗಿ ಪ್ರೀತಿ ಮತ್ತು ಕರುಣೆಯ ಹಾದಿಯಲ್ಲಿ ನಡೆದನು. ಈ ಕಥೆಯಿಂದ ನಾವು ಕಲಿಯಬೇಕಾದ ಜೀವನದ ಪಾಠಗಳು. ಸ್ನೇಹಿತರೆ, ಈ ಕಥೆ ಕೇವಲ ಕೇಳಲು ಚೆನ್ನಾಗಿದೆ ಎಂದಲ್ಲ, ನಮ್ಮ ಜೀವನಕ್ಕೆ ಇದು ಎಷ್ಟು ಮುಖ್ಯ ಎಂಬುದನ್ನು ಯೋಚಿಸಿ. ಕೋಪಕ್ಕೆ ಮೌನವೇ ಮದ್ದು. ಯಾರಾದರೂ ನಿಮ್ಮನ್ನು ನಿಂದಿಸಿದಾಗ ಅಥವಾ ಕೋಪ ಹರಡಿದಾಗ ನೀವು ತಿರುಗಿ ಕೋಪ ಮಾಡಿದರೆ ಅವರ ನಕಾರಾತ್ಮಕ ಶಕ್ತಿ ನಿಮಗೂ ಅಂಟಿಕೊಳ್ಳುತ್ತದೆ. ಮೌನ ಮತ್ತು ತಾಳ್ಮೆಯಿಂದ ಎಂತಹ ಕ್ರೂರ ವ್ಯಕ್ತಿಯನ್ನೂ ಬದಲಾಯಿಸಬಹುದು. ಪಶ್ಚಾತ್ತಾಪವೇ ಅತ್ಯುನ್ನತ ಶುದ್ಧೀಕರಣ. ತಪ್ಪು ಮಾಡುವುದು ಮನುಷ್ಯ ಸಹಜ ಗುಣ. ಆದರೆ ಆ ತಪ್ಪಿನ ಅರಿವಾಗಿ ಮನಸ್ಸಿನಿಂದ ಪಶ್ಚಾತ್ತಾಪ ಪಟ್ಟರೆ ಆ ಕ್ಷಣವೇ ಮನುಷ್ಯನಿಗೆ ಹೊಸ ಜನ್ಮ ಸಿಗುತ್ತದೆ. ಅಹಂಕಾರವೇ ನಾಶಕ್ಕೆ ದಾರಿ. ನಮ್ಮಲ್ಲಿರುವ ಹಣ, ಅಂತಸ್ತು ಶಾಶ್ವತವಲ್ಲ. ಇವುಗಳ ಗರ್ವ ನಮ್ಮನ್ನು ಕುರುಣರನ್ನಾಗಿ ಮಾಡುತ್ತದೆ. ವಿನಮ್ರತೆ ಇದ್ದಲ್ಲಿ ಮಾತ್ರ ಜ್ಞಾನ ಮತ್ತು ಶಾಂತಿ ನೆಲೆಸಲು ಸಾಧ್ಯ. ಗೌತಮ ಬುದ್ಧರ ಜೀವನ ಮತ್ತು ಬೋಧನೆಗಳು ನಮಗೆ ಕಲಿಸುವುದು ಇಷ್ಟೇ. ಜೀವನದಲ್ಲಿ ಏನೇ ಕಷ್ಟ ಬರಲಿ, ಬೇರೆಯವರು ನಿಮ್ಮನ್ನು ಹೇಗೆಯೇ ನಡೆಸಿಕೊಳ್ಳಲಿ, ನಿಮ್ಮ ಒಳಗಿನ ಶಾಂತಿಯನ್ನು ಯಾರೂ ಕದಡದಂತೆ ನೋಡಿಕೊಳ್ಳಿ. ಹೊರಗಿನ ಪ್ರಪಂಚವನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಒಳಗಿನ ಮನಸ್ಸನ್ನು ನಾವು ಖಂಡಿತ ಬದಲಾಯಿಸಬಹುದು. ನಿಮಗೂ ಈ ಕಥೆ ಮತ್ತು ಬುದ್ಧರ ಬೋಧನೆಗಳು ಇಷ್ಟವಾಗಿದ್ದರೆ, ನಿಮ್ಮ ಜೀವನದಲ್ಲಿ ಪ್ರೇರಣೆ ನೀಡಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂತಹ ಮತ್ತಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಮನಸ್ಸು ಶಾಂತವಾಗಿರಲಿ.
ಜೀವನ ಸುಂದರವಾಗಿರಲಿ. ಧನ್ಯವಾದಗಳು.